ಚಿಕ್ಕೋಡಿಯಲ್ಲಿ ಡಿಸೆಂಬರ್ 27 ಮತ್ತು 28ರಂದು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಸತೀಶ್ ಶುಗರ್ಸ್ ಅವಾರ್ಡ್ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಆರ್ಡಿ ಕಾಲೇಜ್ ಮೈದಾನದಲ್ಲಿ ಡಿಸೆಂಬರ್ 27 ಮತ್ತು 28ರಂದು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಸತೀಶ್ ಶುಗರ್ಸ್ ಅವಾರ್ಡ್ 9ನೇ ಗ್ರ್ಯಾಂಡ್ ಫಿನಾಲೆ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದ್ದು, ಪ್ರತಿದಿನ ಸಂಜೆ 6 ಗಂಟೆಗೆ ಅಂತಿಮ ಸುತ್ತಿನ ಸ್ಪರ್ಧೆಗಳು ಜರುಗಲಿವೆ ಎಂದು ಕಾಂಗ್ರೆಸ್ ಮುಖಂಡರಾದ ಎಸ್ಕೆ ಬುಟಾಳಿ, ರಮೇಶ್ ಸಿಂದಗಿ ಮತ್ತು ಪುರಸಭಾ ಅಧ್ಯಕ್ಷೆ ಶಿವಲೀಲಾ ಬುಟಾಳಿ ತಿಳಿಸಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಸದಾಶಿವ ಬುಟಾಳಿ ನಿವಾಸದಲ್ಲಿ ಸತೀಶ್ ಶುಗರ್ಸ್ ಅವಾರ್ಡ್ ಕಾರ್ಯಕ್ರಮದ ಕರಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದರು. ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ ಎಂಬ ಉದ್ದೇಶದಿಂದ ಸಚಿವ ಸತೀಶ್ ಜಾರಕಿಹೊಳಿ, ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿಯವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಇದು ವಿದ್ಯಾರ್ಥಿಗಳಿಗೆ ಮತ್ತು ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ, ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ಕರೆ ನೀಡಿದರು. 27-28ನೇ ತಾರೀಕು ಡಿಸೆಂಬರ್ ಸತೀಶ್ ಅವಾರ್ಡ್ ಚಿಕ್ಕೋಡಿಯಲ್ಲಿ ಇರುವುದರಿಂದ ಸತೀಶ್ ಸಾವ್ಕಾರ ಅವರು ಎಲ್ಲ VIP ಕಾರ್ಡ್ ಹಂಚಲಿಕ್ಕೆ ನಮ್ಮ ಮನೆಗೆ ಕೊಟ್ಟು ಕಳಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಎಲ್ಲ VIPಗಳಿಗೆ ಹಾಗೂ ನಮ್ಮ ಮುನ್ಸಿಪಾಲ್ಟಿ ಸದಸ್ಯರಿಗೆ ಕಾರ್ಡ್ ಮುಟ್ಟಿಸೋ ಸಲುವಾಗಿ ನಮಗೆ ಹೇಳಿದರು. ಅದಕ್ಕಾಗಿ ತಮ್ಮನ್ನೆಲ್ಲ ಕರೆದು ಈ ಕಾರ್ಡ್ ಹಂಚಿಕೆ ಮಾಡಲಿಕ್ಕೆ ನಮ್ಗೆ ಕೆಲಸಕ್ಕೆ ಹಚ್ಚಿದ್ದರಿಂದ ತಮಗೆಲ್ಲರಿಗೆ ನಾಳೆ ಬರುವಂಥ 27-28ಕ್ಕೆ 2 ದಿವಸ ತಮ್ಮ ಜೊತೆಗೆ ಇರೋರನ್ನ ಕರ್ಕೊಂಡು ಚಿಕ್ಕೋಡಿಗೆ ಬರ್ಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ಬರುವ ಡಿಸೆಂಬರ್ 27 ಮತ್ತು 28ರಂದು ಚಿಕ್ಕೋಡಿ ಆರ್ಡಿ ಕಾಲೇಜ್ ಮೈದಾನದಲ್ಲಿ ನಡೀತಕ್ಕಂಥ ನಮ್ಮ ಸತೀಶ್ ಜಾರಕಿಹೊಳಿ ಪ್ರಾಯೋಜಕತ್ವದ ಸತೀಶ್ ಶುಗರ್ಸ್ ಅವಾರ್ಡ್, ಇದು 2ನೇ ಅವಾರ್ಡ್. ಇದು 2ನೇ ಸಲ ಮಾಡ್ತಾ ಇರೋದು. ಮಾನ್ಯ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈ ಚಿಕ್ಕೋಡಿ ಭಾಗದ ಒಂದು ಲೋಕಸಭಾ ಸದಸ್ಯರ ಆಗಿದ್ದರಿಂದ ಈ ಭಾಗದ ಜನರಿಗೆ ಮತ್ತು ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹನ ಕೊಡುವ ಉದ್ದೇಶದಿಂದ ಇವತ್ತು 2ನೇ ಸಲ ಇದು ಅಂದರೆ ಸೆಕೆಂಡ್ ಸತೀಶ್ ಶುಗರ್ಸ್ ಅವಾರ್ಡ್ ಕಾರ್ಯಕ್ರಮವನ್ನು ಚಿಕ್ಕೋಡಿಯಲ್ಲಿ ಮಾಡ್ತಾ ಇರೋದು ತುಂಬಾ ಸಂತೋಷ. ಈ ಭಾಗದ ಎಲ್ಲ 8 ಕ್ಷೇತ್ರ ಸೇರಿದಂತೆ ಬೇರೆ ಬೇರೆ ಎಲ್ಲ ಕ್ಷೇತ್ರದ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಕಾರ್ಯಕ್ರಮ ಬಹಳ ಅನುಕೂಲವಾಗಲಿದೆ. ಮತ್ತು ಇವತ್ತ ಎಲ್ಲ ನಮ್ಮ ಪುರಸಭೆ ಸದಸ್ಯರಿರ್ಬೋದು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಈ ಕಾರ್ಯಕ್ರಮಕ್ಕೆ ಅವರನ್ನ ಆಹ್ವಾನ ಮಾಡ್ಲಕ್ಕ ಮತ್ತು ನಮ್ಮ ಸನ್ಮಾನ್ಯ ಎಸ್ಕೆ ಬುಟಾಳಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಡನ್ನು ಕೊಟ್ಟು ಕಳಿಸಿದ್ದಾರೆ. ಮತ್ತು ಇನ್ನೂ ಬೇರೆದವ್ರಿಗೆ ಸ್ವಲ್ಪ ಕಾರ್ಡ್ ಕೊಟ್ಟಿದ್ದಾರೆ. ಅದಕ್ಕೆ ಎರಡೂ ಅವರ ನೇತೃತ್ವದಾಗ ತಾವೆಲ್ಲ ಪಕ್ಷದ ಮುಖಂಡರು ಇರ್ಬೋದು, ಪುರಸಭೆ ಎಲ್ಲ ಸದಸ್ಯರಿರ್ಬೋದು ಮತ್ತು ಯಾರ್ಯಾರು ಬರ್ಲಕ್ಕ ಇಷ್ಟ ಇದ್ರೆ ಕಾರ್ಡನ್ನು ಈ ನಮ್ಮ ಎಸ್ ಕೆ ಬುಟಾಳಿ ಅವ್ರ ಹತ್ರ ಇರ್ತಾವ, ತಾವು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ತಮ್ಮ ಮೂಲಕ ಕೇಳ್ಕೊಳ್ತೀನಿ. ಡಿಸೆಂಬರ್ 27-28 ಚಿಕ್ಕೋಡಿಯಲ್ಲಿ ಸತೀಶ್ ಶುಗರ್ಸ್ ಅವಾರ್ಡ್ ಕಾರ್ಯಕ್ರಮ ಸಲುವಾಗಿ ಮಾನ್ಯ ಪ್ರಿಯಾಂಕಾ ಜಾರಕಿಹೊಳಿಯವರು, ಸತೀಶ್ ಜಾರಕಿಹೊಳಿಯವರು, ರಾಹುಲ್ ಜಾರಕಿಹೊಳಿಯವರು ಈ ಕಾರ್ಡ್ಗಳನ್ನು ನಮ್ಮ ಮನೆಗೆ ಕೊಟ್ಟು ಕಳಿಸಿದ್ದಾರೆ. ಇದನ್ನು ನಾವು ಎಲ್ಲರೂ ನಮ್ಮ ಪುರಸಭೆ ವತಿಯಿಂದ, ನಮ್ಮ ಎಲ್ಲ ಕಾಂಗ್ರೆಸ್ ವತಿಯಿಂದ, ನಮ್ಮ ಪುರಸಭೆ ಸದಸ್ಯರು ಎಲ್ಲರೂ ಕೂಡಿಕೊಂಡು ಇದನ್ನು ನಾವು ಅವರು ಇವರು ಎಲ್ಲರೂ ಕೂಡಿಕೊಂಡು ಕಾಂಗ್ರೆಸ್ ಹಿರಿಯ ಮುಖಂಡರಾದ ಚಿದಾನಂದ ಮುಖನಿ, ಪುರಸಭೆ ಸದಸ್ಯರಾದ ಉದಯ್ ಸೋಳಸಿ, ಪ್ರಮೋದ್ ಬಿಳ್ಳೋರ್, ರಿಯಾಜ್ ಸನದಿ, ಬಸವರಾಜ್ ಹಳ್ಳದಮಳ, ವಿಲೀನಾ ಎಳಮಳ್ಳಿ, ಬೀರಪ್ಪ ಎಂಕಚ್ಚಿ, ರಮೇಶ್ ಪವಾರ್, ಸುರೇಶ್ ಬುಗುಟ್ಗಾರ್, ರವಿ ಪಾಟೀಲ್, ಸಿರಾಜ್ ಸನದಿ, ಹಾರುಣ ಮೊಮೀನಾ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಪಾರ್ಕ್, ಚಿಕ್ಕೋಡಿ.